ತುಂಬ ದಿನಗಳ ನಂತರ ಕನ್ನಡದಲ್ಲೊಂದು ಅದ್ಭುತವಾದಂತಹ ವೆಬ್ ಸೀರೀಸ್ ಬಂದಿದೆ. ನೀವು ನೋಡಲೇಬೇಕು. ಒಂದೊಳ್ಳೆ ರೋಮಾಂಚನಕಾರಿ ಥ್ರಿಲ್ಲರ್, ವಿಚಿತ್ರವಾದಂತಹ ಮನೋರಂಜನೆ ನೀಡ್ತಕ್ಕಂತಹ ವೆಬ್ ಸೀರೀಸ್ ಬಂದಿದೆ. ಅದರಲ್ಲಿ ಯಾರಪ್ಪ ನಟಿಸಿದ್ದಾರೆ ಅಂತಂದರೆ ನಮ್ಮ ಪವನ್ ಕುಮಾರ್, ಲೂಸಿಯ ಖ್ಯಾತಿಯ ನಿರ್ದೇಶಕರು ಪವನ್ ಕುಮಾರ್, ಜೊತೆಯಾಗಿ ಸಿರಿ ರವಿಕುಮಾರ್ ಹಾಗೂ ಅರುಣ್ ಸಾಗರ್ ಅವರು ನಟಿಸಿದ್ದಾರೆ. ಈ ವೆಬ್ ಸೀರೀಸ್ ವಿಶೇಷತೆ ಏನಪ್ಪ ಅಂತಂದರೆ ಕಳ್ಳ ಪೊಲೀಸ್ ಆಟ ಅಂತ ಅನ್ಬೋದು. ಅಂದರೆ ಈ ನೈಜವಾದ ಪಾತ್ರಧಾರಿ ಏನಿದ್ದಾರೆ ಪವನ್ ಕುಮಾರ್, ಒಬ್ಬ ಲಾಯರ್ ಇರ್ತಾರೆ. ಅವರು ತಾವು ಮಾಡಿದ ಕ್ರೈಮ್ನ ಮುಚ್ಚಿಡಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾದ ಕಥೆಯನ್ನು ಎಳೆಯಲಾಗಿದೆ. ಅದನ್ನು ಹೇಗೆ ಕಂಡುಹಿಡಿತಾರೆ ಅನ್ನೋ ಪೊಲೀಸ್ ಅಧಿಕಾರಿಯ ಸುತ್ತಮುತ್ತ ನಡೀತಕ್ಕಂಥ ಕತೆ. ಒಂದೊಳ್ಳೆ ಹಿಂದಿ ವೆಬ್ ಸೀರೀಸನ್ನೆಲ್ಲ ನಾವು ಈಗೆಲ್ಲ ನೋಡ್ತಾ ಇದ್ದೀವಿ. ಆ ರೀತಿಯ ವೆಬ್ ಸೀರೀಸ್ನ ನಮ್ಮ ಕನ್ನಡದಲ್ಲಿ ನೋಡಬೇಕಂದ್ರೆ ಈ ಸೋದಾನ ನೋಡಿ. ಅದೆಷ್ಟು ಚೆನ್ನಾಗಿದೆ ಅಂತಂದರೆ ಒಂದೊಂದು ಕ್ಷಣವೂ ಈ ಮುಂದಿನ ಸಂಚಿಕೆನ ನಾವು ಯಾವಾಗಪ್ಪ ನೋಡ್ತೀವಿ ಅನ್ನೋ ಕುತೂಹಲನೇ ಈ ಸಿನಿಮಾದಲ್ಲಿಟ್ಟಿದ್ದಾರೆ. ಈ ಹಿಂದಿಯಲ್ಲಿರ್ತಕ್ಕಂಥ ಯಾವುದೇ ಅಶ್ಲೀಲತೆ ಇಲ್ಲ, ಎಲ್ಲ ಕುಟುಂಬ ಸಮೇತರಾಗಿ ಕುಂತು ನೋಡ್ಬೋದು. ಇದೊಂದು ಅದ್ಭುತ ಕಲ್ಪನೆ. ನನಗೆ ಮಾತ್ರ ಈ ರೇಟಿಂಗ್ ಕೊಡೋದಾದರೆ 5ರಲ್ಲಿ 3.5 ಕೊಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಟನೆ ಅಂತೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಅನುಷಾ ರಂಗನಾಥ್ ಬರ್ತಾರೆ, ಒಂದು ಪುಟ್ಟ ಹುಡುಗಿ. ಈ ಇಡೀ ಸೋದಾ ಅಂದರೆ ನಾವು ಒಂದು ಸಿನಿಮಾದಷ್ಟೇ ಟೈಮಿಂಗ್ ಇದೆ. ಇದೇನು ಜಾಸ್ತಿ ಒಂದು 5 ಗಂಟೆ 6 ಗಂಟೆ ಅಷ್ಟು ನಿರ್ದೇಶಕರೇನು ಹೇಳೋದಿಲ್ಲ. ಇರೋದರಲ್ಲಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ರೀತಿಲಿ ಈ ವೆಬ್ ಸೀರೀಸನ್ನು ತೋರಿಸಿದ್ದಾರೆ. ಜಿ5ಯಲ್ಲಿ ನಿಮ್ಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ ನೋಡಿ. ಕನ್ನಡದವರ ಒಂದು ಈ ವೆಬ್ ಸೀರೀಸ್ ಮಾಡ್ತಕ್ಕಂತಹ ಬೆಂಬಲಕ್ಕೆ ನೀವೇನಾದರೂ ನೋಡಿ ಸಹಕರಿಸಿದರೆ ಮುಂದೆ ಇಂಥ ಅನೇಕ ವೆಬ್ ಸೀರೀಸ್ಗಳು ನಮ್ಗೆ ನೋಡೋಕ್ಕೆ ಸಿಗ್ತವೆ. ನಾನು ನಿಜವಾಗಿ ಹೇಳ್ಬೇಕಂತಂದರೆ ತುಂಬ ವೆಬ್ ಸೀರೀಸ್ಗಳು ನೋಡ್ತೀವಿ. ತೆಲುಗು, ಹಿಂದಿ, ತಮಿಳು ಅಂಥದ್ರಲ್ಲಿ ಅದರ ಸರಿಸಮಾನವಾಗಿ ನಮ್ಮ ಕನ್ನಡದವ್ರು ಮಾಡಿದಾರಲ್ಲ, ಅದೊಂದು ಹೆಮ್ಮೆಯ ವಿಷಯ ಮತ್ತು ನಮಗೆ ಖುಷಿ. ಈ ಪವನ್ ಕುಮಾರ್ ಅಂತೂ ಯಾವ ನಟನಿಗಂತೂ ಕಡಿಮೆ ಇಲ್ಲ. ಈ ಹೀರೋಗಳು ಇರ್ತಾರಲ್ಲ, ಆ ಹೀರೋಗಳಿಗಿಂತನೂ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಇಲ್ಲಿ ಅವರು ಎಫೆಕ್ಟನ್ನು ಇಲ್ಲಿ ಕಾಣ್ಬೋದು, ಎಫರ್ಟ್ನ. ಅದಕ್ಕಾಗಿ ಈ ಸೋದಾ ಮೂವಿ ರಿವ್ಯೂ ನಾನೇನು ಫಸ್ಟ್ನೇ ಸಲ ಒಂದು ವೆಬ್ ಸೀರೀಸ್ ಆಗಲಿ ಸಿನಿಮಾದ ರಿವ್ಯೂ ಕೊಡಬೇಕು ಯೂಟ್ಯೂಬ್ ಚಾನಲಲ್ಲಿ ಅಂದ್ಕೊಂಡಾಗ ಈ ಸೋದಾ ಸೋದಾ ವೆಬ್ ಸೀರೀಸ್ ಮುಖಾಂತರನೇ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ. ಜಿ5ನಲ್ಲಿ ಸಿಗುತ್ತೆ. ನಾನು ಅಲ್ಲೇ ನೋಡಿದೆ. ಒಂದು ಸಲ ನೋಡೋಕೆ ಕುಂತ್ರೆ ಆ ವೆಬ್ ಸೀರೀಸ್ ಬಿಟ್ಟು ಮುಗಿಯೋವರೆಗೂ ಎದ್ದೇಳೋಕ್ಕಾಗಲ್ಲ. ಆ ಥರ ಒಂದೊಳ್ಳೆ ಕಥೆನ ಇಲ್ಲಿ ನೋಡ್ಬೋದು.